ಹಳೆ ಸಂಸತ್ ಭವನಕ್ಕೂ ನುಗ್ಗಲು ಪ್ಲಾನ್ ಮಾಡಿದ್ದ ಮನೋರಂಜನ್. ಈ ಹಿಂದೆ ಹಳೆ ಸಂಸತ್ ಭವನವನ್ನ ವೀಕ್ಷಣೆಯನ್ನ ಸಹ ಮಾಡಿದ್ದ ಮನೋರಂಜನ್ ಈ ಹಿಂದೆಯೂ ಸಹ ಪ್ರತಾಪ್ ಸಿಂಹ ಕಚೇರಿಯಿಂದಲೇ ಪಾಸ್ ಅನ್ನ ಪಡೆದಿರ್ತಾರೆ. ಕಳೆದ ಬಾರಿ ಏಕಾಏಕಿ ಹಳೆ ಸಂಸತ್ಗೆ ಹೋಗಿದ್ದ. ಮಂಗಳವಾರವೂ ಸಂಸದರ ಕಚೇರಿಗೆ ಹೋಗಿ ಪಾಸ್ ಅನ್ನ ಪಡೆದಿದ್ದಾನೆ. ಒಮ್ಮೆಯೂ ಪ್ರತಾಪ್ ಸಿಂಹ ಅವರನ್ನ ಭೇಟಿ ಮಾಡದೆ ಮನೋರಂಜನ್ ಪಾಸ್ ತೆಗೆದುಕೊಂಡಿದ್ದಾನೆ. ಹೊಸ ಸಂಸತ್ ಭವನ ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿ ಪಾಸ್ ಪಡೆದಿದ್ದ. ಅಂದ್ರೆ ಇದುವರೆಗೂ ಸಹ ಪ್ರತಾಪ್ ಸಿಂಹ ಅವರನ್ನ ಒಂದ್ಸರಿ ಸಹ ಭೇಟಿಯಾಗಿಲ್ಲ. ಕಾಡಿ ಬೇಡಿ ನಾನು ಹೊಸ ಸಂಸತ್ ಭವನವನ್ನ ನೋಡ್ಬೇಕು ಅಂತ ಹೇಳಿ ಪಾಸ್ ಅನ್ನ ಪಡೆದುಕೊಂಡಿದ್ದ. ಇದಕ್ಕೂ ಹಿಂದೆ ಹಳೆಯ ಸಂಸತ್ ಭವನದ ವೀಕ್ಷಣೆಯನ್ನ ಸಹ ಮನೋರಂಜನ್ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಮನೋರಂಜನ್ 2 ಪಾಸ್ ಅನ್ನ ಪಡೆದುಕೊಂಡಿದ್ದ. ಅದು ಹೊಸ ಸಂಸತ್ತನ್ನ ನೋಡಬೇಕು ಅನ್ನುವಂತಹ ಕಾರಣಕ್ಕಾಗಿ. ಇದಷ್ಟೇ ಅಲ್ಲದೆ ಹಳೆ ಸಂಸತ್ ಭವನಕ್ಕೂ ಸಹ ನುಗ್ಗೋದಕ್ಕೆ ಹಾಗಾದ್ರೆ ಪ್ಲಾನ್ ಮಾಡಿದ್ರ. ಯಾಕಂದ್ರೆ ಹಳೆ ಸಂಸತ್ ಭವನಕ್ಕೂ ಸಹ ಹೋಗಿ ಬಂದಿದ್ದಾನೆ ಅಂತ. ಅಂದ್ರೆ ಇಲ್ಲಿ ಪ್ರಗತಿ ಪ್ರಮುಖವಾಗಿ ಸ್ಪಷ್ಟ ಆಗೋದು ಅಂತಂದ್ರೆ ಬಹಳ ದಿನಗಳಿಂದ ಪರಿಶೀಲನೆ ಮಾಡ್ಕೊಂಡಿದ್ದಾರೆ, ಪ್ಲಾನಿಂಗ್ ಅನ್ನ ನಡೆಸಿದ್ದಾರೆ ಅನ್ನೋದಕ್ಕೆ ಈ ಎಲ್ಲ ಬೆಳವಣಿಗೆಗಳು ಸಾಕ್ಷಿಯಾಗತ್ತೆ. ಲೋಕಸಭೆಯ ಇತಿಹಾಸದಲ್ಲಿ ಆದಂತಹ ಭಾರಿ ದೊಡ್ಡ ಪ್ರಮಾದ ಇದು. ಸಂಸತ್ಗೆ ದಾಳಿಕೋರರು ನುಗ್ಗಿದ್ರು, ಅದರಲ್ಲಿ ಒಬ್ಬವ ಕನ್ನಡಿಗ, ಮೈಸೂರಿನವ ಅನ್ನುವಂಥದ್ದು ನಿಜಕ್ಕೂ ದುರಂತ. ಈತ ಹಳೆ ಸಂಸತ್ ಭವನಕ್ಕೂ ಕೂಡ ನುಗ್ಗೋದಕ್ಕೆ ಪ್ಲಾನ್ ಮಾಡಿದ್ದ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಜೊತೆಗೆ ಈ ಹಿಂದೆ ಕೂಡ ಆತ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದಲೇ ಪಾಸ್ ಅನ್ನ ಪಡೆದಿರ್ತಾರೆ. ಈಗ ಹೊಸ ಸಂಸತ್ ಭವನ ನೋಡ್ಬೇಕು ಅನ್ನುವಂಥ ಕಾರಣ ಇಟ್ಕೊಂಡು ಪಾಸ್ ಪಡೆದಿದ್ದಾರೆ. ಹಾಗಂತ ಈವರೆಗೂ ಆತ ಒಮ್ಮೆ ಕೂಡ ಪ್ರತಾಪ್ ಸಿಂಹ ಅವರನ್ನ ಭೇಟಿಯಾಗಿಲ್ಲ, ಮುಖಾಮುಖಿಯಾಗಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮೈಸೂರು ಪ್ರತಿನಿಧಿ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ನಿನ್ನೆ ನಡೆದಂತಹ ಸಂಸತ್ನಲ್ಲಿ ನಡೆದಂತಹ ಬಹಳ ದೊಡ್ಡ ಪ್ರಮಾದ, ಅದು ಒಂದು ಆಘಾತ. ಆದ್ರೆ ಆ ಪ್ರಮಾದದಲ್ಲಿ ಆ ಒಂದು ಘಟನೆಯಲ್ಲಿ ಭಾಗಿಯಾದವ ಮೈಸೂರಿನವ ಅನ್ನೋದು ಇನ್ನೊಂದು ಆಘಾತ ಕರ್ನಾಟಕದ ಕನ್ನಡಿಗರ ಪಾಲಿಗೆ. ಈ ಮನೋರಂಜನ್ ಕುರಿತಾಗಿ ಏನೇನು ವಿಚಾರಗಳೀಗ ಬೆಳಕಿಗೆ ಬರ್ತಾ ಇರುವಂಥದ್ದು, ಈತನ ಹಿನ್ನೆಲೆ, ಈ ರೀತಿಯ ಪ್ಲಾನಿಂಗ್ ಅನ್ನ ಮಾಡ್ತಾನೆ ಅಂತ ಆದ್ರೆ ಈತ ಯಾವ ರೀತಿಯ ಬ್ಯಾಕ್ ಗ್ರೌಂಡ್ ನವನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗತ್ತೆ. ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಮನೋರಂಜನ್ ಕುರಿತಾಗಿ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಿಜಕ್ಕೂ ಹೇಳ್ಬೇಕು ಅಂದರೆ ಮನೋರಂಜನ್ ಬ್ಯಾಕ್ಗ್ರೌಂಡು ತುಂಬಾ ಇರ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ಅಂದರೆ ಈಗಾಗಲೇ ಕೂಡ ಒಂದು ದಿನ ಕಳೀತಾ ಬರ್ತಾ ಇದೆ. ಆತ ಯಾವ್ಯಾವ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅಥವಾ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿದ್ದಾನ, ಇದೆಲ್ಲವನ್ನು ಚೆಕ್ ಮಾಡೋದೇ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಆ ರೀತಿಯಾದಂಥ ಒಂದು ಪೂರ್ವ ನಿಯೋಜನೆಯನ್ನು ಇಟ್ಕೊಂಡು ಈ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಂಸತ್ ಅನ್ನೋದು ಒಂದು ಸಣ್ಣ ಮನೆ ಏನಲ್ಲ, ಏಕಾಏಕಿ ಹೋಗಿ ದಾಳಿ ಮಾಡಲಿಕ್ಕೆ. ಈಗಾಗಲೇ ಹೇಳ್ತಾ ಇದ್ರಿ ನೀವು, ಆ ಸತ್ಯ. ಯಾಕಂತ ಹೇಳಿದ್ರೆ ಒಂದು ಸಂಸತ್ಗೆ ಹೋದ್ರೆ ಯಾವ ರೀತಿಯಾದಂತಹ ಸೆಕ್ಯೂರಿಟಿ ಇರುತ್ತೆ ಅದೆಲ್ಲವನ್ನೂ ಕೂಡ ಚೆಕ್ ಮಾಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ಆತ ಈ ಹಿಂದೆ ಕೂಡ ಹಳೆ ಸಂಸತ್ ಏನಿದೆ, ಸಂಸತ್ಗೂ ಕೂಡ 2 ಬಾರಿ ಪ್ರವೇಶ ನೀಡಿದ ಅನ್ನೋ ಒಂದು ಮಾಹಿತಿ ಹೊರಬೀಳ್ತಾ ಇರ್ತಕ್ಕಂಥದ್ದು. ಅದು ಕೂಡ ಆ ಸಂದರ್ಭದಲ್ಲೂ ಕೂಡ ಪ್ರತಾಪ್ ಸಿಂಹ ಅವರ ಪಾಸನ್ನೇ ಕೂಡ ಬಳಕೆಯನ್ನು ಮಾಡ್ಕೊಂಡಿದ್ದ ಅಂತೇಳಿ. ಇನ್ನು ಏನು ನಿನ್ನೆ ದಾಳಿ ಏನಿದೆ, ದಾಳಿಗೆ ಸಂಬಂಧಪಟ್ಟಂತೆ ಸಂಸತ್ಗೆ ಹೋಗ್ಲಿಕ್ಕೆ ಅವ್ನು ಕೊಟ್ಟಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ, ಹೊಸ ಸಂಸತ್ ಏನಿದೆ ಅದನ್ನು ನೋಡಬೇಕು ಅನ್ನೋ ಒಂದು ಆಸೆ ಇದೆ, ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತೇಳಿ ಆತ ಶನಿವಾರದಿಂದನೇ ಕೂಡ ಅವ್ರಿಗೆ ಪಾಸ್ಗೆ ದುಂಬಾಲು ಬಿದ್ದಿರ್ತಾನೆ. ಆದರೆ ಪಾಸ್ ಆಗಿರೋದಿಲ್ಲ. ಪಾಸನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆತ ಪರಿಚಯ ಮಾಡ್ಕೊಳ್ಳುವಂಥದ್ದು ದೇವರಾಜೇಗೌಡರ ಮಗ, ನಾವು ನಿಂದೆ ಕಾನ್ಸ್ಟಿಟ್ಯೂನ್ಸಿ ಅವರು ಅಂಥೇಳಿ ಪರಿಚಯವನ್ನು ಮಾಡ್ಕೊಂಡಿರ್ತಾರೆ. ಅದಾದ ನಂತರದಲ್ಲಿ ಅವರಿಗೆ ಮಂಗಳವಾರ ಸಂಜೆ ಪಾಸ್ ಸಿಗುವಂಥದ್ದು. ಪಾಸ್ ಸಿಕ್ಕಾದ ನಂತರದಲ್ಲಿ ಕೇವಲ ಅವನೊಬ್ಬನಿಗೆ ಅವ್ನು ಪಾಸ್ ಮಾಡಿಸ್ಕೊಳ್ಳೋದಿಲ್ಲ, ಅವನ ಜೊತೆಗೆ ಏನು ಮತ್ತೊಬ್ಬ ಆರೋಪಿ ಏನಿದ್ದಾನೆ ಸಾಗರ್ ಶರ್ಮಾ, ಆತನ ಹೆಸರಲ್ಲಿ ಒಂದು ಪಾಸ್ ಬೇಕಾಗಿರುತ್ತೆ. ಅದಕ್ಕೆ ಕೊಡುವಂಥ ಕಾರಣ ಸಂಸತ್ತಿಗೆ ಹೋಗುವಂಥದ್ದು ನಮಗೊಂದು ದೊಡ್ಡ ನೆನಪು. ಆ ನೆನಪಿಗೋಸ್ಕರ ಆ ಪಾಸನ್ನು ಇಟ್ಕೊಳ್ಬೇಕು ಅಂತೇಳಿ ಅವನು ಅಂದ್ಕೊಂಡಿದ್ದಾನೆ. ಹಾಗಾಗಿ ಅವನ ಹೆಸರಿಗೂ ದಯವಿಟ್ಟು ಒಂದು ಪಾಸ್ ಬೇಕು ಅಂತೇಳಿ ಈ ರೀತಿಯಾದ ಕಾರಣಗಳನ್ನು ಕೊಟ್ಟು ಆತ ಪಾಸನ್ನು ಮಾಡ್ಕೊಳ್ತಾನೆ. ಇದು ಅವನು ಪಾಸನ್ನು ತೆಗೆದುಕೊಂಡಿರ್ತಕ್ಕಂತಹ ಕಹಾನಿ. ಜೊತೆಗೆ ಸಂಸತ್ಗೆ ಆತ ಒಂದೇ ಸಾರಿ ಹೋಗಿರೋಂಥದ್ದಲ್ಲ, ಸಂಸತ್ಗೆ ಹೋದರೆ ಯಾವ ರೀತಿಯಾದಂಥ ಸೆಕ್ಯೂರಿಟಿ ಇರುತ್ತೆ, ನಾವು ಯಾವ ರೀತಿಯಾಗಿ ಹೋಗಬೇಕು, ಇದೆಲ್ಲವನ್ನು
ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ ಹಿಂದೆ ಇದ್ದಂಥ ಸಂಸತ್ಗೂ ಕೂಡ 2 ಬಾರಿ ಹೋಗಿದ್ದ. ಅಲ್ಲೂ ಕೂಡ ಈ ಥರದೊಂದು ಪ್ರಯತ್ನಗಳಾಗಿತ್ತ ಅನ್ನೋದು ಮುಂದೆ ತನಿಖೆಯಿಂದ ಅಷ್ಟೇ ಕೂಡ ಗೊತ್ತಾಗಬೇಕಾಗತ್ತೆ. ಇನ್ನು ಮೈಸೂರಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಮತ್ತು ಅವರ ಮನೆಯವರು ಇರ್ಬೋದು, ಇಲ್ಲಿ ಎಷ್ಟರ ಮಟ್ಟಿಗೆ ಮಾಹಿತಿ ಗೊತ್ತು ನೋಡಿ. ನಾವೀಗ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಇರ್ತಕ್ಕಂಥ ಅವರ ಮನೆ ಮುಂಭಾಗದಲ್ಲಿ ಇದ್ದೀವಿ. ಮನೆ ಮುಂಭಾಗದ ದೃಶ್ಯಾವಳಿಗಳನ್ನು ಕೊಡ್ಬೋದು. ಮೊದಲನೇ ಹಂತದಲ್ಲಿ ಅಂದರೆ ಮೊದಲನೇ ಮಹಡಿ ಏನಿದೆ, ಮೊದಲ ಮಹಡಿಯಲ್ಲಿ ಅವ್ರ ತಂದೆ, ತಾಯಿ ಮತ್ತು ತಂಗಿ 3 ಜನರು ಕೂಡ ವಾಸ ಇದ್ದಾರೆ. ತಂಗಿಗೂ ಕೂಡ ಮದುವೆ ಆಗಿರ್ತಕ್ಕಂಥದ್ದು. ಇಲ್ಲಿ ಮಗ ಈ ಮನೆಗೆ ನೆಂಟರ ರೀತಿಯಲ್ಲಿ ಬರ್ತಾ ಇದೆ. ವಾರದಲ್ಲಿ 1 ಸಾರಿ 2 ಸಾರಿ ಬರುವಂಥದ್ದು, ಬಂದಾಗ 1 ದಿನ ಅಥವಾ 2 ದಿನ ಇದ್ದು ಹೋಗುವಂಥದ್ದು, ಇಂಥ ಕೆಲಸ ಎಲ್ಲವನ್ನು ಕೂಡ ಮಾಡ್ತಿದ್ದ. ಪದೇ ಪದೇ ಆತ ಬೆಂಗಳೂರಿಗೆ ಹೋಗ್ತೀನಿ ಅಂತೇಳಿ ಹೇಳ್ತಾ ಇದ್ದ, ವಿದೇಶಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಏನು ಮಾಹಿತಿ ಇರ್ತಕ್ಕಂಥದ್ದು, ಆತ ಇಂಜಿನಿಯರ್ ಮುಗಿಸಾದ ನಂತರದಲ್ಲಿ ತುಂಬ ಚೆನ್ನಾಗಿ ಓದ್ಕೊಳ್ತಾ ಇದ್ದಾನೆ, ಸಮಾಜಕ್ಕೆ ಪೂರಕವಾಗಿ ಏನಾದರೂ ಒಂದು ಮಾಡ್ತಾನೆ ಅನ್ನೋದು ತಂದೆಗಿರ್ತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಜನರೇನಿದ್ದಾರೆ ಆ ಜನಗಳ ಜೊತೆಯಲ್ಲಿ ಹೆಚ್ಚು ಒಡನಾಟವನ್ನು ಅವನು ಇಟ್ಕೊಂಡಿರಲಿಲ್ಲ ಅನ್ನೋದು. ಜೊತೆಗೆ ಆತ ಬಳಸ್ತಿದ್ದಂಥದ್ದು ಕೀಪ್ಯಾಡ್ನ ಫೋನ್ ಆಗಿತ್ತು ಅನ್ನೋದು ಒಂದು ಭಾಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಈ ಘಟನೆ ಆದ ನಂತರದಲ್ಲಿ ಆತನ ಭಾವಚಿತ್ರವನ್ನು ಹುಡುಕ್ಲಿಕ್ಕಾಗಲಿ ಮತ್ತೊಂದಕ್ಕೆ ಆತನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಾಗಿ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳನ್ನು, ಟ್ವಿಟರ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಆಗ್ಬೋದು, ಅವುಗಳನ್ನೆಲ್ಲವನ್ನು ಕೂಡ ಜಾಲಾಡಿದ್ರು. ಎಲ್ಲೂ ಕೂಡ ಆತನ ಮಾಹಿತಿ ಸಿಗಬಾರ್ದು. ಅಂದರೆ 3 ತಿಂಗಳ ಹಿಂದೆಯಿಂದನೇ ಕೂಡ ಅವು ಡಿಆಕ್ಟಿವೇಟ್ ಆಗಿವೆ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಕ್ಕಂಥದ್ದು. ಜೊತೆಗೆ ಇಷ್ಟೆಲ್ಲ ಇರ್ತಕ್ಕಂಥವನಿಗೆ ಬಾಕ್ಸಿಂಗ್ ಮೇಲೆ ಪ್ರೀತಿ ಇತ್ತು, ಅದರ ಪ್ರಾಕ್ಟೀಸ್ ಕೂಡ ಜಾಸ್ತಿ ಮಾಡ್ತಾ ಇದ್ದ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ತನಿಖೆಯ ಸಂದರ್ಭದಲ್ಲಿ ಮನೆಯವರು ಹೇಳಿರ್ತಕ್ಕಂಥದ್ದು, ಆ ಸಾಗರ್ ಶರ್ಮಾ ಮತ್ತೊಬ್ಬ ಆರೋಪಿ ಏನಿದ್ದಾನೆ ಆತ 1 ಬಾರಿ ಮೈಸೂರಿಗೆ ಈತನ ಜೊತೆಯಲ್ಲಿ ಬಂದು ಹೋಗಿರ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮನೆಗೆ ಕೂಡ ಆತ ಬಂದು ಹೋಗಿದ್ದ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಇದೆಲ್ಲವೂ ಕೂಡ ಸದ್ಯಕ್ಕೆ ಮೈಸೂರಿನಲ್ಲಿ ಆ ಮನೋರಂಜನ್ ಬಗ್ಗೆ ಸಿಗ್ತಾ ಇರ್ತಕ್ಕಂಥ ಒಂದಷ್ಟು ಮಾಹಿತಿಗಳು. ಪ್ರಗತಿ, ಓಕೆ, ಮನೋರಂಜನ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.